ಹೆಲೋ ಗಾಯ್ಸ್, ವೆಲ್ಕಮ್ ಯು ಆಲ್ ಅಗೇನ್. ಸೊ ನಾನು ಇವತ್ತು ಏನಕ್ಕೋಸ್ಕರ ಮತ್ತೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ UGC ನೆಟ್ ಏನು ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ, ನಾಳೆನೇ ಲಾಸ್ಟ್ ಡೇಟ್ ಇದೆ. ಅದು ಕೂಡ ಎಕ್ಸ್ಟೆಂಡ್ ಏನು ಮಾಡಿದ್ರಲ್ವ ಅಲ್ಲಿ ಆ ಡೇಟು ನಾಳೆ ಲಾಸ್ಟ್ ಇದೆ. ಸೊ ಅಪ್ಲಿಕೇಶನ್ನ ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದು ಯಾವಾಗ ಮಾಡಿದ್ರು ಅಂತ ಅಂದರೆ 29 ಏಪ್ರಿಲ್ಗೆ ಮಾಡಿದರು. ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ. ಸೊ ಲಾಸ್ಟ್ ಡೇಟ್ ನಾಳೆನೇ ಇದೆ, ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಅಪ್ಲಿಕೇಶನ್ ಹಾಕೋದೇನಾದರೂ ಡಿಲೇ ಆಗಿದ್ದು, ಏನೋ ಸರ್ವರ್ ಪ್ರಾಬ್ಲಮ್ ಆಗಿತ್ತು, ಇನ್ನೂ ಅಪ್ಲಿಕೇಶನ್ನೇ ಹಾಕಿಲ್ಲ ಅನ್ನೋ ಅಂಥವ್ರಿಗೆ ನಾಳೆ ಇನ್ನೂ ಒಂದು ದಿನ ಚಾನ್ಸ್ ಇದೆ. ಸೊ ಮಿಸ್ ಮಾಡ್ಕೊಳ್ದೇ ಅಪ್ಲೈ ಮಾಡಿ. ಅದ್ರ ಜೊತೆಗೆ ಫೀಸ್ ಪೇಮೆಂಟ್ ಏನಿದೆ ಅಲ್ವಾ, ಆನ್ಲೈನ್ ಫೀ ಪೇಮೆಂಟ್, ಅದಕ್ಕೂ ಕೂಡ ನಾಳೆನೇ ಲಾಸ್ಟ್ ಡೇಟ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಕರೆಕ್ಷನ್ ವಿಂಡೋ ಏನು ಅಪ್ಲಿಕೇಶನ್ ಹಾಕಿರ್ತೀರಾ, ಪರ್ಸ್ನಲ್ ಡೀಟೇಲ್ನ ಫಿಲ್ ಮಾಡಿರ್ತೀರಾ, ಅದರಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ಸೊ 25ರಿಂದ 27 ಮೇ, ಇದೇ ತಿಂಗಳ ಏನು 25ರಿಂದ 27 ಇದೆ ಅಲ್ವಾ, 3 ದಿನ ಟೈಮ್ ಕೊಟ್ಟಿದ್ದಾರೆ. ಸೊ ಆ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಆಲ್ರೆಡಿ ಅಪ್ಲೈ ಮಾಡಿರೋರು ಏನಿರ್ತೀರಾ, ಸೊ ಏನಾದರೂ ಕರೆಕ್ಷನ್ ಇದೆ, ಏನಾದರೂ ಫಾದರ್ ನೇಮ್ ಆಗಲಿ ಇನ್ಷಿಯಲ್ ಆಗಲಿ ಏನಾದರೂ ಒಂದನ್ನು ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಇವಾಗಲೇ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಜೂನ್ 22ಇಂದ ಜೂನ್ 30 ತನಕ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಈ ಅಪಾರ್ಚುನಿಟಿನ ಮಿಸ್ ಮಾಡ್ಕೊಳ್ದೆ ನಾಳೆ ಅಪ್ಲೈ ಮಾಡಿ. ಸೊ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಅಂದರೆ ಫಸ್ಟು ನೀವು ಮಾಡಬೇಕಾಗಿರೋದಿಷ್ಟೇ, ಏನು ಅಫಿಷಿಯಲ್ ವೆಬ್ಸೈಟ್ ಇದೆ UGCnet.nta.nic.in ಅಲ್ವಾ, ಸೊ ಅದಕ್ಕೆ ಲಾಗಿನ್ ಮಾಡಿ ಅಲ್ಲಿ ಅಪ್ಲೈ ಮಾಡಿ. ಸೊ ಅಲ್ಲಿ ರಿಜಿಸ್ಟ್ರೇಷನ್ ಕೇಳುತ್ತೆ, ರಿಜಿಸ್ಟರ್ ಮಾಡ್ತಾ ಹೋಗಿ. ರಿಜಿಸ್ಟರ್ ಮಾಡೋಕ್ಕೆ ನಿಮಗೆ ಬೇಕಾಗಿರೋದು ಇಷ್ಟೇ, ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್, ಅದರ ಜೊತೆಗೆ ಅಪ್ಲಿಕೇಶನ್ನ ಫಿಲ್ ಮಾಡೋಕ್ಕೆ ಬೇಕಾಗಿರೋದು ಏನು ಅಂತ ಅಂದರೆ ಪರ್ಸ್ನಲ್ ಡೀಟೇಲ್ ಬೇಕು, ಎಜುಕೇಷನಲ್ ಕ್ವಾಲಿಫಿಕೇಷನ್ ಬೇಕಾಗಿರುತ್ತೆ ಅಲ್ವಾ, ಮೋಸ್ಟ್ ಕಾಮನ್ ಆಗಿ ಏನೇನು ಎಜುಕೇಷನ್ ಮಾಡಿದ್ದೀರಾ, ಸೊ ಯಾವುದು ಮಾಸ್ಟರ್ಸ್ ಯಾವುದರಲ್ಲಿ ಮಾಡಿದ್ದೀರಾ, ಸೊ ಅದೆಲ್ಲ ಕ್ವಾಲಿಫಿಕೇಷನ್ನ ಫಿಲ್ ಮಾಡೋಕ್ಕೆ ಹೇಳುತ್ತೆ. ಆಮೇಲೆ ನೀವು ಯಾವ ಸಬ್ಜೆಕ್ಟಲ್ಲಿ UGC ನೆಟ್ಟನ್ನು ಅಟೆಂಡ್ ಮಾಡ್ತಾ ಇದ್ದೀರಾ, ಸೊ ಅದನ್ನು ಮೆನ್ಷನ್ ಮಾಡೋದು ಕೂಡ ಮ್ಯಾಂಡೇಟ್ರಿ ಆಗಿರುತ್ತೆ. ಆಮೇಲೆ ಫೈನಲ್ ಆಗಿ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಅಂತ ಕೇಳ್ತಾರೆ. ಸೊ ಆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ನಿಮಗೆ ಬೇಕಾಗಿರೋದು ಇಷ್ಟೇ, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ನಿಮ್ಮ ಸಿಗ್ನೇಚರ್ ಸ್ಕ್ಯಾನ್ ಮಾಡಿ ಹಾಕೋಕ್ಕೆ ಸಿಗ್ನೇಚರ್ ಬೇಕಲ್ವಾ, ಸೊ ಅದು ಬೇಕಾಗಿರುತ್ತೆ, ID ಪ್ರೂಫ್ ಬೇಕಾಗಿರುತ್ತೆ ಎಕ್ಸಾಮಿನ ಇದರಲ್ಲಿ. ಸೊ ಫೈನಲ್ ಆಗಿ ನೀವೇನು ಮಾಡಬೇಕು ಅಂತ ಅಂದರೆ ಅಪ್ಲಿಕೇಶನ್ ಫೀ ಏನಿರುತ್ತೆ ಅಲ್ವಾ, ಆನ್ಲೈನ್ ಪೇಮೆಂಟ್, ಅದನ್ನು ಆನ್ಲೈನ್ ಪೇಮೆಂಟ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ, ಕನ್ಫರ್ಮ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಥಿಂಗ್ ಅಂತ ಅಂದರೆ ಅಪ್ಲಿಕೇಶನ್ ಕನ್ಫರ್ಮೇಷನ್ ಪೇಜ್ ಏನಿದೆ ಅಲ್ವಾ, ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಮಾತ್ರ ಯಾವ ಕಾರಣಕ್ಕೂ ಮರಿಬೇಡಿ. ಯಾಕೆ ಅಂತ ಅಂದರೆ ಫ್ಯೂಚರ್ ರೆಫರೆನ್ಸಲ್ಲಿ ಬೇಕಾಗುತ್ತೆ. ಈಗ ನಾನೇನು ಕೆಸೆಟ್ಟು ಮತ್ತು UGC ನೆಟ್ ನಾನೇನು ಅಟೆಂಡ್ ಮಾಡಿದ್ದೆ ಅಲ್ವಾ, ಇವನ್ ಕೆಸೆಟ್ಟು ವೆರಿಫಿಕೇಷನ್ ಟೈಮಲ್ಲೂ ಅಷ್ಟೇ ನಮಗೆ ಎಷ್ಟೇ ಡಾಕ್ಯುಮೆಂಟ್ಸ್ ಇದ್ರೂ ನಮಗೆ ಕಡಿಮೆ ಇನ್ನೂ ಏನಾದರೂ ಕೇಳ್ತಾರಾ ಅನ್ನೋ ಭಯ ಇರುತ್ತೆ ನಮಗೆ. ಅದಕ್ಕೋಸ್ಕರ ನೆಕ್ಸ್ಟ್ ನೀವು ಏನು ಜೂನಲ್ಲಿ ಎಕ್ಸಾಮ್ ಅಟೆಂಡ್ ಮಾಡ್ತೀರಾ, ಹಾಲ್ ಟಿಕೆಟ್ ಏನಾದರೂ ಇಶ್ಯೂ ಆಯಿತು ಅಂತ ಅಂದರೆ ಅಪೀಲ್ ಮಾಡೋಕ್ಕೆ, ಸೊ ಎಲ್ಲದಕ್ಕೂ ಕೂಡ ಕನ್ಫರ್ಮೇಷನ್ ಪೇಜ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಫ್ಯೂಚರ್ ರೆಫರೆನ್ಸ್ಗೆ ಕನ್ಫರ್ಮೇಷನ್ ಪೇಜ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಲೇಟ್ ಮಾಡಿದೆ, ನಾಳೆ ಒಂದೇ ದಿನ ಇದೆ, ಯೂಸ್ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ ಆ್ಯಂಡ್ ಪ್ರಿಪೇರ್ ಆಗಿ. ಥ್ಯಾಂಕ್ ಯು ಎವ್ರಿ ಒನ್.